ಲಕ್ಕುಂಡಿಗೂ ಇಲ್ಲಿಂದಲೇ ಚಿನ್ನ ಹೋಗ್ತಾ ಇತ್ತು ಅಂದ್ಕೊಂಡು ಕೆಲವು ಇತಿಹಾಸಗಾರರು ಹೇಳ್ತಾರೆ ಸರ್. ಅದು ನಿಜ ಹೌದು ಸರ್. ಯಾಕಂತಂದ್ರೆ ಲಕ್ಕುಂಡಿಗೂ ಇದಕ್ಕೆ ಬಹಳ ದೂರ 184 ಸರ್ ಕೆಟ್ಟ ಬರಗಾಲ. ಆ ಬರಗಾಲದೊಳಗ ನಮ್ಮ ಮಾಲಿಪುರ ತಾಂಡೆ ಆಮೇಲೆ ಸುತ್ತಮುತ್ತ ಊರಿಗೆ ಈ ಗಣಿಗಾರಿಕೆನ ನಮಗ ಅವಾಗ ಒಂದು ತುತ್ತ ಅನ್ನ ಕೊಟ್ಟಿದ್ದು. ನೋಡ್ರಿ ಇಲ್ಲಿ 2 ದಾರಿ ಇದೆ. ಆ ಕಡೆ ಇದೆ, ಈ ಕಡೆ ಒಂದು ಸರ್. 3 ಕಡೆ ಬೆಳಕು ಕಾಣ್ತಾ ಇದೆ ಅಲ್ರಿ. ಮ್ಯಾಗಿಂದ ಇದೈತೆ ಸರ್, ಇಲ್ಲಿ ನೋಡ್ರಿ, ಇಲ್ಲಿ ಚಿನ್ನದ ಗವಿ ನೋಡ್ರಿ ಯಾವ ರೀತಿ ಇದೆ. ನೀವು ಕಾಣ್ಬೋದಲ್ಲಿ ಎಷ್ಟು ದೂರ ಇದೆ ಅನ್ಕೊಂಡು ಅಲ್ಲಿ ಹೋಗ್ಕೊಂಡು ಚಿನ್ನ ತರ್ತಿದ್ರು. ಚಿನ್ನದ ನೋಡಿ ಕಲ್ಲು ಎಸಿತಾ ಇದಾರೆ, ಸೌಂಡ್ ಬರ್ತದೆ ನೋಡ್ರಿ. ಬರ್ತೈತೆ ನೋಡಿ ಸರ್, ನೀರಿನ ಸೌಂಡ್ ಬರ್ತಾ ಇದೆ ನೋಡಿ. ಆಮೇಲೆ ಒಳಗ ಇವ್ರು ಬ್ಲಾಸ್ಟ್ ಏನ್ ಮಾಡ್ತಿದ್ರು ಸರ್, ಒಳಗಡೆ ಬ್ಲಾಸ್ಟ್ ಮಾಡ್ತಿದ್ರ. ಹೌದೌದು. ಯಾವ್ರಿಂದ ಹೆಂಗ್ ಮಾಡ್ತಿದ್ರು? ಇದ್ರಿ ಡ್ರಿಲ್ ಮಿಷಿನ್ ಮತ್ತೆ ಜಿಲೆಟಿನ್ ಹಾಕ್ತಿದ್ರು. ಹೊರಗೆ ಬಂದ್ರೆ ಮನುಷ್ಯ ಅಂತ ಕಾಣ್ತಿದ್ದಿಲ್ಲ, ಯಾಕಂದ್ರೆ ಸಾಲ ದೀಪ ಸರ್. ಆಮೇಲೆ ಇಷ್ಟಿಟ್ಟು ಬತ್ತಿ ಮಾಡ್ಬೇಕು. ಸೊ ಇಂಥ ಗವಿಲ್ ಬರ್ತಿದ್ರಲ್ರಿ, ಇದೆಲ್ಲ ಅವರು ಶಾಂಗ್ಲಿ ಮಹಾರಾಜರ ಇತ್ತು. ಅದಾದ ನಂತರ ಬ್ರಿಟಿಷರು ಅದನ್ನ ಮುಂದುವರ್ಸಿದ್ರು. ಆಮೇಲೆ ನಾವು ಲೋಕಲ್ ಸ್ವಲ್ಪ ದಿನ ಮುಂದುವರ್ಸಿದ್ವಿ. ಆಮೇಲೆ ಇಲ್ಲೊಂದು ಗವಿ ಇದೆ ನೋಡ್ರಿ, ಇದು ಈಗೂ ಹೆದರಂಗಿಲ್ಲ ಸರ್. ನಾವ್ ಹೆದರ್ತೀವಿ ಈಗ, ಈ ಹೆದರಂಗಿಲ್ಲ. ಒಕ್ಕನ ಒಳಗ ನಾವ್ ಅವಾಗ ರೂಢಿಯಾಗಿತ್ತು ಸರ್. ಈಗ ನಮ್ಗ ಅಂಜಿಕೆ ಆಗತ್ತೆ, ಯಪ್ಪ ಇದ್ರಾಗ ಕೆಲಸ ಮಾಡಿ ನಾವು ಅನ್ಸುತ್ತೆ. ಈಗ ಆ ವಯಸ್ಸು ಹಂಗಿರ್ತದ್ರಿ. ಏನ ನೋಡ್ತಾ ಇದಾರೆ ವೆಂಕಟೇಶ್ ಅವರು. ಏನಾಯ್ತು, ನಾವೀಗ ಕಪ್ಪತ್ತ ಗುಡ್ಡದ ಮತ್ತೊಂದು ಚಿನ್ನದ ಗವಿ ಕಡೆಗೆ ಹೋಗ್ತಾ ಇದ್ದಾವೆ. ಸೊ ಈ ಚಿನ್ನದ ಗವಿಗಳನ್ನು ಇಲ್ಲಿ ಸಾಂಗ್ಲಿಯ ಮಹಾರಾಜರು ಮಾಡಿದ್ರು ಅಂದ್ಕೊಂಡು ಇಲ್ಲಿಯ ಸ್ಥಳೀಯರು ಹೇಳ್ತಾ ಇದ್ದಾರೆ. ಅದಾದ ನಂತರ ಬ್ರಿಟಿಷರು ಆ ಗವಿಗಳನ್ನು ಮುಂದೆ ತೋಡಿ ಅದರಿಂದ ಚಿನ್ನವನ್ನು ತೆಗೆದ್ರು ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ಜೊತೆ ಈಗ ಸ್ಥಳೀಯರಾದಂತಹ ಹಾಗೆ ಈ ಚಿನ್ನದ ಗಣಿಗಳಲ್ಲಿ ಹಟ್ಟಿ ಚಿನ್ನದ ಮೈನ್ಸು ಎಂಬ ಒಂದು ಕಂಪನಿ ಇಲ್ಲಿ ಬಂದಿತ್ತು, ಇಲ್ಲಿ ಚಿನ್ನವನ್ನು ತೆಗಿಲಿಕ್ಕೆ. ಆ ಕಂಪನಿಯಲ್ಲಿ ಕೆಲಸ ಮಾಡಿದಂಥ ಇಲ್ಲಿಯ ಸ್ಥಳೀಯರಾದಂಥ ಭೀಮಪ್ಪ ರಾಥೋಡ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಈ ಚಿನ್ನದ ಗಣಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮಗೆ ನೀಡ್ತಾರೆ. ಸೊ ನೀವು ಇಲ್ಲಿ ಕಾಣ್ಬೋದು ಕಪ್ಪದ ಗುಡ್ಡದ ಸಾಲುಗಳನ್ನು. ಈ ಗುಡ್ಡದ ಒಳಗಡೆ ಸುರಂಗವನ್ನು ತೋಡಿ ಆ ಹಟ್ಟಿ ಚಿನ್ನದ ಗಣಿಯವರು ಹಾಗೆ ಹಿಂದಿನ ಮಹಾರಾಜರು ಹಾಗೆ ಬ್ರಿಟಿಷರು ಆ ಚಿನ್ನವನ್ನು ತೆಗಿತಾ ಇದ್ರಂತೆ. ಸೊ ನಾವೀಗ ಬ್ರಿಟಿಷ್ ಕಾಲದ ಚಿನ್ನದ ಗವಿ ಇರುವಂಥ ಜಾಗಕ್ಕೆ ಹೋಗ್ತಾ ಇದ್ದಾವೆ. ಚಿನ್ನದ ಗವಿ ಕಡೆಗೆ ಹೋಗ್ತಾ ಇದ್ದಾವೆ. ನೋಡ್ರಿ, ಕಂಟಿಗಳು ಬೆಳೆದಿದ್ದಾವೆ, ಹುಲ್ಲು ನೋಡಿ. ಇಲ್ಲೆಲ್ಲ ಯಾರೂ ಬರೋದಿಲ್ಲ ಸಾಮಾನ್ಯವಾಗಿ ಈ ಜಾಗದಲ್ಲಿ. ಸೊ ನಮಗಿಲ್ಲಿ ಸ್ಥಳೀಯರಾದಂತಹ ಭೀಮಪ್ಪ ರಾಥೋಡ್ ಹಾಗೂ ವೆಂಕಣ್ಣವರು ನಮಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿರಿ, ಸುಮಾರು ಈಗ ಅರ್ಧ ಕಿಲೋಮೀಟ್ರ್ ಬಂದ್ವಿ ನಾವೀಗ. ಸೊ ನೀವೆಲ್ಲ ನೋಡ್ಬೋದು, ಇದೆಲ್ಲ ಕಪ್ಪತ್ತ ಗುಡ್ಡ ನೋಡಿ ಎಷ್ಟು ಸುಂದರವಾಗಿದೆ. ಇಲ್ಲಿ ಸಾಕಷ್ಟು ವನ್ಯಜೀವಿಗಳಿದ್ದಾವೆ, ಭಾಳಷ್ಟು ವನ್ಯಜೀವಿಗಳಿದ್ದಾವೆ. ಸೊ ಇದನ್ನು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೀತಾರೆ. ಹೆಂಗಿದೆ ನೋಡ್ರಿ, ತುಂಬ ಒಳಗಡೆ ಹೋಗಬೇಕಾಗ್ತದೆ. ಇಲ್ಲಿಂದ ಚಿನ್ನವನ್ನು ತೆಗೆದುಕೊಂಡು ಉಪಜೀವನವನ್ನು ಮಾಡ್ತಿದ್ರು ಮೊದಲಿನ ಕಾಲದಲ್ಲಿ ಇಲ್ಲಿನ ಸ್ಥಳೀಯರು. ಸೊ ಹಾಗೆ ನಾವೀಗ ಬ್ರಿಟಿಷ್ ಕಾಲದ ಮತ್ತೊಂದು ಕಪ್ಪತ್ತ ಗುಡ್ಡದಲ್ಲಿರುವಂಥ ಚಿನ್ನದ ಗುಹೆ ಹತ್ತಿರ ಬಂದಿದ್ದೇವೆ ನೋಡ್ರಿ. ಸುಮಾರು 1.5 ಕಿಲೋಮೀಟರ್ ದೂರ ನಡೆದು ನಾವಿಲ್ಲಿ ಬಂದಿದ್ದೇವೆ ಕಪ್ಪತ್ತ ಗುಡ್ಡದಲ್ಲಿ. ಕಪ್ಪತ್ತ ಗುಡ್ಡದ ಹೃದಯ ಭಾಗದಲ್ಲಿದೆ ಇದು. ನೀವು ನೋಡ್ಬೋದು ಚಿನ್ನದ ಗವಿ ಇದು. ಸೊ ಈ ಗವಿಯಲ್ಲಿ ಹಿಂದೆ ಸುಮಾರು ಒಂದು 10 ವರ್ಷಗಳ ಹಿಂದೆ ಇಲ್ಲಿಯವರು ಇದನ್ನು ಮಾಡ್ತಾಯಿದ್ರು, ಅಂದರೆ ಚಿನ್ನವನ್ನು ತೆಗಿತಾಯಿದ್ರು. ಅದಕ್ಕಿಂತ ಪೂರ್ವದಲ್ಲಿ ಹಟ್ಟಿ ಚಿನ್ನದ ಗಣಿಯವರು ಇಲ್ಲಿ ಬಂದ್ಕೊಂಡು ಚಿನ್ನವನ್ನು ತೆಗಿತಾಯಿದ್ರು ಅಂದ್ಕೊಂಡು ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಇವರು ಮಾಹಿತಿಯನ್ನು ನೀಡ್ತಾರೆ. ಸರ್ ನಮಸ್ಕಾರ. ಇದು ಗವಿ ಯಾವಾಗ ಆಗಿತ್ತು ಸುಮಾರು? ಇದು ರಾಜ ಮಹಾರಾಜರ ಕಾಲದಾಗಿಂದ ಆಗೈತೆ ಸರ್. ಇದು ಯಾವ ರಾಜರು ಆಳ್ತಿದ್ರು ಅಂದ್ರೆ ಇದನ್ನ ಸಾಂಗ್ಲಿ ಮೈನ್ಸ್ ಅಂತ ಹೇಳ್ತಿದ್ರು ಸರ್. ಇದನ್ನ ಸಾಂಗ್ಲಿ ಮಹಾರಾಜರು ಏನಿದ್ರಲ್ಲ ಅವಾಗಿಂದ ಐತ್ ಸರ್. ಇದು ಅವಾಗಿನಿಂದ ಇತ್ತು, ಅವಾಗಿಂದ ಐತ್ ಅಂತ ಹೇಳ್ತಾರೆ. ಅವಾಗ ಅವರು ಚಿನ್ನವನ್ನ ತೆಗಿತಾ ಇದ್ರು. ಆದ್ರೆ ಲಕ್ಕುಂಡಿಗೂ ಇಲ್ಲಿಂದಲೇ ಚಿನ್ನ ಹೋಗ್ತಾ ಇತ್ತು ಅಂದ್ಕೊಂಡು ಕೆಲವು ಇತಿಹಾಸಗಾರರು ಹೇಳ್ತಾರೆ ಸರ್. ಅದು ನಿಜ ಹೌದು ಸರ್. ಯಾಕಂತಂದ್ರೆ ಲಕ್ಕುಂಡಿಗೂ ಇದಕ್ಕೆ ಬಹಳ ದೂರ ಇಲ್ಲಲ್ಲ, ಬಾ ಅಂದ್ರೆ ಒಂದು 30 ಕಿಲೋಮೀಟರ್ 30 ಕಿಲೋಮೀಟರ್. ಆಮೇಲೆ ಇಲ್ಲಿ ಸುತ್ತ ಕಪ್ಪದ ಗುಡ್ಡದ ಸುತ್ತಲೂ ಸಾಕಷ್ಟು ಖನಿಜ ಸಂಪತ್ತು ಐತೆ ಸರ್. ಬಂಗಾರ ಆತು, ಆಮೇಲೆ ಮ್ಯಾಗ್ನೀಸ್ ಆತು, ಕಬ್ಬಿಣ ಆತು, ಸ್ಟೀಲು ಐತೆ ಅಂತ ಹೇಳ್ತಾರೆ, ಎಲ್ಲ ಐತೆ ಸರ್. ಬಟ್ ಈ ಏರಿಯಾದೊಳಗ ನಮ್ಮ ಈ ಸುತ್ತಮುತ್ತ ಮಾಲಿಂಗ್ಪುರ್ ಏರಿಯಾದೊಳಗ ಸುಮಾರು 15-20 ಗುಹೆಗಳು ಸರ್. ಇಂಥ ಚಿನ್ನದ ಗುಹೆಗಳು 15-20 ಅದಾವ ಸರ್ ನಮ್ಮ ಸರೌಂಡಿಂಗ್ ಒಳಗ. ಮತ್ತೆ ಬೇರೆ ಕಬಲಾಯತ್ ಕಟ್ಟಿ ಆಮೇಲೆ ಹೊಸೂರು ಆ ಕಡೆ ಬಿಟ್ಟು ನಮ್ಮ ಈ ಸರೌಂಡಿಂಗ್ ಒಳಗ ಸುಮಾರು 12-15 ತನೂ ಅದಾವ್ ಸರ್. ಆಮೇಲೆ ಇಲ್ಲೇ ರಾಜ ಮಹಾರಾಜರ ಕಾಲದಾಗ ಸಾಂಗ್ಲಿ ಮೈನ್ಸ್ ಅಂತ ಹೇಳ್ತಾರೆ ಸರ್ ಇದನ್ನ. ಅದಾದ ಮೇಲೆ ಬ್ರಿಟಿಷರು ಇದನ್ನ ಸಾಕಷ್ಟು ಇಲ್ಲಿಂದ ಬಂಗಾರ
ಒಯ್ದಾರ ಸರ್. ಅವಾಗೆಲ್ಲ ಸ್ಥಳೀಯರು ಕೆಲಸ ಮಾಡ್ತಾ ಇದ್ರು. ಹೌದೌದು ಸರ್. ಆಮೇಲೆ ಬ್ರಿಟಿಷರು ಹೋದ್ಮೇಲೆ ಆಮೇಲೆ MECL ಕ್ಯಾಂಪ್ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಅದು ಒಂದು ಇನ್ವೆಸ್ಟಿಗೇಷನ್ ಬಂದ್ ಸರ್. ಇಲ್ಲೇ ಸರ್ಚ್ ಮಾಡಿದ್ರು ಅವರು. ಆಮೇಲೆ ಇಲ್ಲೆಲ್ಲ ಈ ತರ ಏನದ ಸರ್, ಒಳಗೂ ಹಂಗ ಇದ್ವು. ಇವನ್ನೆಲ್ಲ ಸ್ವಚ್ಛ ಮಾಡಿದ್ರು ಅವ್ರು. ಸ್ವಚ್ಛ ಮಾಡಿ ಹೋದ್ರು. ಅದಾದ ನಂತರ ಇಲ್ಲಿ ನಮಗ ಹಟ್ಟಿ ಗೋಲ್ಡ್ ಮೈನ್ಸ್ನವರು ಇಲ್ಲಿ ಬಂದು ಒಂದು ಬ್ರಾಂಚನ್ನು ಓಪನ್ ಮಾಡಿದ್ರು. ಸುಮಾರು 1991-92 ಇಸ್ವಿ ಒಳಗೆ ಇಲ್ಲಿ ಬಂದು ಸರ್ಚ್ ಮಾಡಿ ಇಲ್ಲಿ ಮೈನಿಂಗನ್ನ ಚಾಲೂ ಮಾಡಿದ್ರು. ಚಾಲೂ ಮಾಡಿದ್ರು ಸರ್. ಇಲ್ಲಿ ಚಾಲೂ ಮಾಡಿದ್ರೆ ಸುಮಾರು ಒಂದು 4 ವರ್ಷ ಇಲ್ಲಿ ಮೈನಿಂಗ್ ನಡೀತು. ಮೈನಿಂಗ್ ನಡೆಯೋ ಮುಂದೆ ಇಲ್ಲೇ ಲೇಬರ್ದು ಏನಪ್ಪ ಅಂತಂದ್ರೆ ಕ್ಯಾಸುವಲ್ ಲೇಬರ್ ತಗೊಂಡಿದ್ರು ಅವರು ಗುತ್ತಿಗೆ ಆಧಾರದ ಮೇಲೆ. ಒಂದು ತಿಂಗಳಿಗೆ 700-800 ರೂಪಾಯಿ ಪೇಮೆಂಟ್ ಕೊಡ್ತಿದ್ರು ಸರ್. ಸರಿ, ಬರೀ ಒಳಗೆ ಹೋಗ್ತಾ ಮಾತಾಡೋಣ. ನಾವು ಒಳಗೆ ಹೋಗ್ತಾ ಇದ್ದಾವೆ ಗವಿ ಒಳಗಡೆ. ಆನಂತರ ಅದು ಇಲ್ಲಿ ನಮಗ ಕೆಲಸ ಮಾಡೋದು ಭಾಳ ಕಷ್ಟ ಇತ್ತು ಸರ್. ಯಾಕಂದ್ರೆ ಅಂಡರ್ಗ್ರೌಂಡ್ ಒಳಗೆ ಈಗ ಇಲ್ಲಿ ನೋಡ್ರಿ ಇಷ್ಟದ ಭಯಾನಕ ಐತಿದ್ದು. ಈಗ ಹೋಗೋ ಮುಂದೆ ಒಂದು ಕಲ್ಲು ಬಿತ್ತು, ಏನೋ ಬಿತ್ತಪ್ಪ ಅಂತಂದ್ರೆ ಮನುಷ್ಯನಿಗೆ ತೆಲಿಗಾಗ್ಲಿ ಕಾಲಿಗಾಗ್ಲಿ ಬಡಿತಪ್ಪ ಅಂತಂದ್ರೆ ಅದಕ್ಕೆ ರೆಸ್ಪಾನ್ಸ್ ಯಾರು ಇದ್ದಿದ್ದಿಲ್ಲ ಸರ್. ಹಂಗಾಗಿ ನಾವು ತದನಂತರ ಏನ್ ಮಾಡಿದ್ವಿ ರೀ, ಯೂನಿಯನ್ಗೆ ಸೇರ್ಕೊಂಡಿವಿ. ನಾವು AITUC ಯೂನಿಯನ್ಗೆ ಸೇರ್ಕೊಂಡಿದ್ವಿ. ಆ ಯೂನಿಯನ್ದವರು ಬಂದು ಇಲ್ಲಿ ಒಂದು ಬೃಹತ್ ಪ್ರಮಾಣದ ಒಂದು ಕಾರ್ಯಕ್ರಮನೂ ಮಾಡಿದ್ವಿ. ಅದಾದ್ಮೇಲೆ ನಮಗ ವಿದೌಟ್ ಪರ್ಮಿಟ್ ನಾವು ಇಲ್ಲಿ ಕೆಲಸ ಮಾಡಂಗಿಲ್ಲ. ನಮ್ಮ ಜೀವಕ್ಕೆ ಏನಾದ್ರೂ ಸೆಕ್ಯೂರಿಟಿ ಬೇಕು. ಹಾನಿ ಆದ್ರೆ ಮತ್ತೆ ಯಾರು ಹೊಣೆ? ನಮಗೆ ಹೊಣೆ. ಯಾಕಂದ್ರೆ ಆ ಮನುಷ್ಯ ಒಬ್ಬ ಜವಾಬ್ದಾರಿ ಒಬ್ಬ ಮನುಷ್ಯ ಇಲ್ಲಿ ಕೆಲ್ಸಕ್ಕೆ ಬಂದು ಏನಾರ ಆತಪ್ಪ ಅಂತಂದ್ರೆ ತನ್ನ ಹೆಂಡತಿ ಮಕ್ಕಳು ಸಾಕೋದು ಕಷ್ಟ ಆಗುತ್ತೆ. ಹಾಗಾಗಿ ನಾವು ಅದಕ್ಕೆ ಬೇಡಿಕೆ ಇಟ್ವಿ ಸರ್. ಇಲ್ಲ ನಮಗ್ ಪೇಮೆಂಟ್ ಹೆಚ್ಚಿಗೆ ಮಾಡ್ರಿ, ಇಲ್ಲ ನಮಗ್ ಖಾಯಂಗೊಳಿಸ್ರಿ ಅಂತೇಳಿ ಎಲ್ಲ ಇದು ಮಾಡಿದ್ವಿ ಸರ್. ಅದಾದ್ಮೇಲೆ ಅವ್ರು ಒಂದು 4 ವರ್ಷಕ್ಕೆ ಏನಾಯ್ತೋ ಏನೋ ಕಿತ್ಕೊಂಡು ಹೋಗ್ಬಿಟ್ರು ಅವರು. ಕಿತ್ಕೊಂಡು ಹೋಗಿಂದ ನಮ್ಮ ಜನ ಇಲ್ಲಿ ದುಡಿದ್ವಿ ಸರ್. ನೀವು ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿ, ನಾವು ಬರ್ಲಿಕ್ಕೆ ಸ್ಟಾರ್ಟ್ ಅಂದ್ರೆ ನಿಮ್ಗೆ ಅವಾಗ ಕೆಲಸ ಎಲ್ಲ ಆಗಿತ್ತಲ್ಲ, ಬರಗಾಲ ಸಮಯ ಹೇಳ್ತಾ ಹೌದು ಸರ್. ಇದು ನನಗೆ ನೆನಪಿರೋಂಗ ನಮ್ಮ ಹಿರಿಯರು ಹೇಳ್ತಾರ 83-84 ಕೆಟ್ಟ ಬರಗಾಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಬಹುಶಃ ನೀವು ಅದನ್ನ ಕೇಳಬಹುದು. 83-84 ಸರ್ ಕೆಟ್ಟ ಬರಗಾಲ. ಆ ಬರಗಾಲದೊಳಗ ನಮ್ಮ ಮಾಲಿಂಪುರ ತಾಂಡೆ, ಆಮೇಲೆ ಜಲ್ಲಿಗೇರಿ, ಈ ಸುತ್ತಮುತ್ತ ತಾಂಡೆ ಊರುಗಳು ಅದಾವಲ್ಲ ಸರ್, ಸುತ್ತಮುತ್ತ ಊರಿಗೆ ಈ ಗಣಿಗಾರಿಕೆನ ನಮಗ ಅವಾಗ ಒಂದು ತುತ್ತು ಅನ್ನ ಕೊಟ್ಟಿದ್ದು. ನೋಡ್ರಿ ಇಲ್ಲಿ 2 ದಾರಿ ಇದೆ. ಆ ಕಡೆ ಇದೆ, ಈ ಕಡೆ ಒಂದು ಅದ ಸರ್. 3 ಕಡೆ ಇದೆ ಸರ್. ಈ ಕಡೆನೂ ಅದ ಸರ್. ಇಲ್ಲೊಂದಿದೆ, ನೀವು ಕಾಣಿಸ್ತೀವಿ ಅದನ್ನ. ಈ ಕಡೆನೂ ಇದು ಹಿಂಗೋಗಿ ಮತ್ತೆ ಡೀಪ್ ಅದ ಸರ್ ಇದು ಒಳಗೆ. ನೋಡ್ರಿ ಇಲ್ಲೊಂದಿದೆ ದಾರಿ. ಅದೇ ರೀತಿ ಇಲ್ಲೊಂದಿದೆ ನೋಡ್ರಿ. ಹಾಗೆ ಇಲ್ಲೊಂದಿದೆ ನೋಡ್ರಿ. 3 ದಾರಿಗಳಿದಾವೆ. ಯಪ್ಪ, ಇಷ್ಟು ದೂರ ಇದೆ ರೀ ಇದು. ಯಾಕಡೆ ಹೋಗು ಈಗ? ಈಗ ಈ ಕಡೆ ಹೋಗೋಣ. ಈಗ ಆ ಕಡೆ ಬೇಡ, ಲೂಸ್ ಬಾಳ ಇದೆ, ಮಣ್ಣು ಲೂಸ್ ಬಾಳ ಇದೆ, ತಲೆ ಮೇಲೆ ಬಿದ್ರೆ ಕಷ್ಟ. ಆಮೇಲೆ ಇಲ್ಲಿ ನಾವು ಹೆಲ್ಮೆಟ್ ಇಲ್ದೇನೆ ಬರಬಾರ್ದು ಸರ್ ಒಳಗೆ. ನೀವೆಲ್ಲ ಕೆಲಸ ಮಾಡಿದವ್ರು ಇಲ್ಲಿ, ನಿಮ್ಮ ಸಜೆಷನ್ ಅನ್ನ ಪಾಲಿಸಲೇಬೇಕು ನಾವು. ಯಾಕಂದ್ರೆ ಇಲ್ಲಿ ನಾವು ವರ್ಕ್ ಮಾಡ್ತಿದ್ವಿ ಸರ್ ಮಾಮೂಲಿ ಬಾಳ್ ಸರ್. ನಾವೇನು ಕಂಪನಿ ಕೆಲಸ ಮಾಡ್ತಿದ್ವಿ ಸರ್. ಅವ್ರು ಬಂದು ನಮಗೆ ಏನ್ ರೆಸ್ಪಾನ್ಸ್ ಮಾಡ್ತಿದ್ಪ ಅಂದ್ರೆ ಹೆಲ್ಮೆಟ್ ಇಲ್ದಾನ ಒಳಗೆ ಕಳಿಸ್ತಿದ್ದಿಲ್ಲ. ಅದು ಒಂದು. ಆಮೇಲೆ ಶೂ, ಹೆಲ್ಮೆಟ್ ಶೂ ಕಂಪಲ್ಸರಿ. ಅಂಡರ್ಗ್ರೌಂಡ್ ಈಗ ಡ್ಯೂಟಿ ಯಾರ್ದು ಇರ್ತಿತ್ತು ಅದನ್ನ ಹಾಕೊಂಡೆ ಒಳಗೆ ಬರ್ಬೇಕು ಸರ್. ಒಳಗೆ ಹಾಕೊಂಡೆ ಅದು ಒಂದು ಸೆಕ್ಯೂರಿಟಿ ಕೊಟ್ಟಿದ್ರು ಅವ್ರು. ಇಲ್ಲಿ ನೋಡಿದ್ ಯಾವುದೂ ಇಲ್ಲ. ಅಂದ್ರೆ ನಿಮ್ಗೆ ಏನಾದ್ರು ಹಾನಿ ಆದ್ರೆ ಜವಾಬ್ದಾರಲ್ಲಾಗಿದ್ರು. ಅಲ್ಲೇನ್ ಬೆಳಕು ಕಾಣ್ತಾ ಇದೆ ಅಲ್ರಿ? ಮ್ಯಾಗಿಂದ ಇದೈತಿ ಸರ್, ಅಂದ್ರೆ ಮೇಲಿಂದ ಸರ್. ಅವ್ರು ಏನ್ ಮಾಡ್ಯಾರ ಬ್ರಿಟಿಷರು, ಒಳಗ ಗಾಳಿ ಬೇಕಲ್ರಿ. ಈಗ ಬರೀ ಸೀದಾನ ಹೋಗ್ಬಿಟ್ರ ಗಾಳಿ ಬರಂಗಿಲ್ಲ. ಹಂಗಾಗಿ ಮ್ಯಾಗಿಂದ ಇದನ್ನ ಪಾಸ್ ಮಾಡ್ಯಾರ ಸರ್. ಇದು ಗುಡ್ಡನ ಈ ಇಲ್ಲಿಂದ ಮೇಲೆ ಎಂಡಿಗೆ ಐತಿ ಸರ್. ಅದು ಗುಡ್ಡಕ್ಕೆ ಸ್ವಲ್ಪ ಹೋಗ್ಬೋದಲ್ಲ? ಬರ್ರಿ ಸರ್. ನಿಧಾನ ಹೋಗ್ಬೇಕಿಲ್ಲ, ಬಹಳ ಸೂಕ್ಷ್ಮ ಸರ್. ಬಹಳ ಸೂಕ್ಷ್ಮ. ನಾವ್ ಅವಾಗ ಇಲ್ಲಿ ಸ್ವಲ್ಪ ಕೆಲಸ ಮಾಡ್ತಿದ್ರು ಸರ್. ನೀವು ಕೆಲಸ ಮಾಡಿದ್ರಿ ಇಲ್ಲೆಲ್ಲ? ಚಿಮ್ಣಿನ ಕೆಲಸ ಮಾಡೋದು. ಚಿಮ್ಣಿ ಆ ದಾರಿಗೆ ಬಂದು ಒಂದೊಂದ್ಸರಿ ಗಾಳಿಗೆ ಆರ್ಬಿಡುದು ಸರ್. ಅದು ಕತ್ತಲಾಗ ಹೋಗಿದ್ವಿ ನಾವು. ಅಂದ್ರೆ ಪ್ರಾಕ್ಟೀಸ್ ಆಗ್ಬಿಟ್ಟಿತ್ತು ಅದು. ಚಿಮ್ಣಿ ತಗೊಬರ್ತಿದ್ರಿ ಅವಾಗ ನೀವು? ಹೌದು, ಚಿಮ್ಣಿ ಒಳಗ ಸರ್. ಯಾಕಂದ್ರೆ ಈಗ ನಂಗೆ ಹಿಂಗೆ ಬ್ಯಾಟ್ರಿ ವಗೇರೆ ಏನಿಲ್ಲ. ಇಲ್ಲಿ ನೋಡ್ರಿ ಇಲ್ಲಿ ಚಿನ್ನದ ಗವಿ ನೋಡ್ರಿ ಯಾವ ರೀತಿ ಇದೆ. ನೀವು ಕಾಣ್ಬೋದಲ್ಲಿ ಎಷ್ಟು ದೂರ ಇದೆ ಅನ್ಕೊಂಡು. ಅಲ್ಲಿ ಹೋಗ್ಕೊಂಡು ಒಂದು ಚಿನ್ನ ತರ್ತಿದ್ರು, ಚಿನ್ನದ ಕಲ್ಲನ್ನ. ಏನ್ ಮಾಡಿದ್ರು ಸರ್, ಇದನ್ನ ರೈಲ್ವೆ ಹಳಿ ಹಾಕಿದ್ವಿ ಸರ್. ಇದಕ್ಕೆ
ರೈಲ್ವೆ ಹಳೆನ ಹಾಕಿದ್ರಿ? ರೈಲ್ವೆ ಹಳಿ ಹಾಕಿ ಇದ್ರ ಮಿಷಿನ್ಲೇನ ಜಗ್ತಿದ್ವಿ ಸರ್. ಓ, ಮೇಲಿಂದ ಮಷಿನ್ ಜಗ್ತಿದ್ರಿ, ಬೆಲ್ಟ್ ಹಾಕಿದ್ರಿ? ಇದು ಡಂಪ್ ಮಾಡೋದು ಸರ್ ಪ್ಲೇಸ್. ಯಾವುದು ಇದ ಪ್ಲೇಸ್? ಇದ್ರಲ್ಲಿ ಡಂಪ್ ಮಾಡ್ತೀರಿ ಕಲ್ಲನ್ನ? ಅಲ್ಲಿಗೆ ಬಂದ ಇಲ್ಲೊಂದು ಕಾಣ್ತಾ ಇದೆ, ಇಲ್ಲೇ ಒಂದು ಸಂಪ್ ಇತ್ತು ಸರ್. ಎಲ್ಲಿ? ಇಲ್ಲೇ ಇಲ್ಲಿ ಸಂಪ್ ಇತ್ತು. ಅದ್ರೊಳಗ ಅದು ಐಸ್ಟಿಂಗ್ ಅಂತ ಅಂತಿದ್ವಿ ಅದಕ್ಕೆ ನಾವು. ಅದಕ್ಕೆ ಏನಂತ ಗೊತ್ತಿಲ್ಲ, ನಾವು ಐಸ್ಟಿಂಗ್ ಅಂತ ಹೇಳ್ತಿದ್ರು ಅವರು. ಅದು ರೈಲ್ವೆ ಹಳಿಯಿಂದ ಕೆಳಗಿಂದ ಹಿಂಗ್ ಬರ್ತಿತ್ತು ಸರ್, ಅದು ಮಷಿನ್ಲೆ ರೋಪ್ ಇತ್ತು ಅದಕ್ಕೆ. ಅದು ಬಂದು ಇಲ್ಲಿ ಈ ಸುಮಾರಿಗೆ ಬಂದು ಡಂಪ್ ಹಾಕಿತ್ತು. ಇಲ್ಲಿ ಒಂದು ಸಂಪ್ ಇತ್ತು, ಇದ್ರಾಗ ಸ್ಟಾಕ್ ಆಗ್ತಿತ್ತು. ನಾವು ಇವೆಲ್ಲ ರೈಲ್ವೆ ಹಳಿ ಇದ್ವಿ ಸರ್. ಇಲ್ಲೆಲ್ಲ ರೈಲ್ವೆ ಹಳಿ ಇದ್ವು, ಮೈಸೂರು ಹಾಕಿದ್ರೆ ಆ ರೈಲ್ವೆ ಹಳಿ ಮುಖಾಂತರ ಡಬ್ಬಿ ಇದ್ವು ದೊಡ್ಡ ದೊಡ್ಡ. ಅದ್ರಾಗಿಂದ ನಾವು ವರ್ಕರ್ಸ್ ಅದ್ರಾಗ ತುಂಬ್ತಿದ್ವಿ. ಅದನ್ನ ಬೆಂಚಿನ ತಗೊಂಡು ಹೋಗಿ ಆ ಕಡೆ ಕ್ರಷರಿಗೆ ಹೋಗ್ತಿದ್ವಿ. ಕ್ರಷರ್ ಇಂದ ಬಾಲ್ಮಿಲಿಗೆ ಹೋಗ್ತಿತ್ತು ಸರ್ ಅದು. ಇಲ್ಲಿ ಕೆಳಗಡೆ ಯಾರು ಕೆಲಸ ಮಾಡ್ತಿದ್ರು? ನಾವೇ ಮಾಡ್ತಿದ್ವಿ ಸರ್ ಇದ್ರಾಗ. ಅಲ್ಲಿ ಹೌದೌದು, ಗಾಳಿ ಆಡ್ತಿತ್ತಲ್ಲಿ. ಅಂದ್ರ ಆ ಕಡೆ ಒಂದು ಹೊರ ಐತಿ ಸರ್, ಅದು ಇದು ಕಲೆಕ್ಷನ್ ಐತಿ. ಆ ಕಡೆ ಒಂದಿದೆ. ಹೌದೌದು, ದೂರ ಐತಿ ಸರ್. ಈಗ ಅದು ಅಲ್ಲೇ ಹೆಜ್ಜೆನ ಐತಿ ಕಾಂಗಿಲಿಗೆ. ಆಮೇಲೆ ನೀರು ತುಂಬೈತಿ ಸರ್ ಅದು. ಒಂದಕ್ಕೊಂದು ಕಲೆಕ್ಷನ್ ಅದಾವ ಸರ್ ಇವು. ಎಷ್ಟು ಆಳ ಇದೆ ರೀ ಅದು ಸರ? ಆ ಬವಾರದೊಳಗ ಸುಮಾರು 560 ಮೆಟ್ಗಟ್ಟಿ ಮಾಡಿದ್ವಿ ಸರ್ ನಾವು ಮೈಸೂರಿನೊಳಗಿದ್ದ. ಹೌದಲ್ರಿ, ನೀರು ಸೌಂಡ್ ಬರ್ತಾ ಇದೆ ನೋಡಿ. ನೋಡಿ, ಕಲ್ಲು ಎಸಿತಾ ಇದಾರೆ, ಸೌಂಡ್ ಬರ್ತದೆ ನೋಡ್ರಿ. ಬರ್ತೈತಿ ನೋಡಿ ಸರ್, ನೀರಿನ ಸೌಂಡ್ ಬರ್ತಾ ಇದೆ ನೋಡ್ರಿ. ಭಾಳ ಅಂದ್ರೆ ಒಂದು 50 ಮೀಟ್ರಿಗೆ ಐತಿ ಸರ್ ಈಗ ನೀರದು. ಓ, 50 ಮೀಟ್ರಿಗೆ ಇದೆ? ಐತಿ ಸರ್, ಇಲ್ಲಿ ಕಾಣುತ್ತೆ ನೋಡಿ ಸರ್. ಹೌದೌದಲ್ರಿ, ಅವಾಗ ನೀರಿತ್ತ? ಅವಾಗೂ ನೀರಿತ್ತು ಸರ್. ಅಂದ್ರೆ ಮೈನ್ಸ್ನವರು ಅದು ನೀರು ಜಗ್ತಿದ್ರು, ಮಿಲ್ಲಿಗೆ ಬೇಕಲ್ಲ ಸರ್ ನೀರು. ನೀರಿಂದ ಎಲ್ಲ ಇದಾಗುತ್ತೆ ಸರ್. ಇಲ್ಲಿ ನಟೆ ಸಂಖ್ಯೆ ಬೆಳಕು ಬರ್ಲಿ ಅನ್ಕೊಂಡು. ಬೆಳಕು ಬರ್ಲಿ. ಆಮೇಲೆ ಒಳಗ ಇವ್ರು ಬ್ಲಾಸ್ಟ್ ಏನ್ ಮಾಡ್ತಿದ್ರು ಸರ್, ಒಳಗಡೆ ಬ್ಲಾಸ್ಟ್ ಮಾಡ್ತಿದ್ರ? ಹೌದೌದು. ಯಾವ್ರಿಂದ ಹೆಂಗ್ ಮಾಡ್ತಿದ್ರು? ಇದ್ರಿ ಡ್ರಿಲ್ ಮಿಷಿನ್ ಮತ್ತೆ ಜಿಲೆಟಿನ್ ಹಾಕ್ತಿದ್ರು? ಜಿಲೆಟೇನು ಹಾಕ್ತಿದ್ರು ಸರ್. ಮತ್ತೆ ಬ್ಲಾಸ್ಟ್ ಆಗ್ಬೇಕಲ್ಲ ಸರ್, ಯಾಕಂದ್ರೆ ಗುಡ್ಡ ಭಾಳ ಗಟ್ಟಿರಿದು. ಬ್ಲಾಸ್ಟ್ ಹಾಕೊಂಡು ಅದರಿಂದ ತೆಗೆದು ಅದರಿಂದ ಮೈನ್ಸಿಗೆ ಬರ್ತಿತ್ತು, ಇದಕ್ಕೆ ಬರ್ತಿತ್ತು, ಮಿಲ್ಲಿಗೆ, ಬಾಲ್ ಮಿಲ್ಲಿಗೆ ಬರ್ತಿತ್ತು. ಕ್ರಷರ್ ಮಿಷಿನಿಗೆ ಬಾಲ್ ಮಿಲ್ಲಿಗೆ ಬರ್ತಿತ್ತು ಸರ್ ಅದು. ಈ ಮೇಲಿಂದ ಬೆಲ್ಟ್ ಮೂಲಕ ತೆಗೆದುಕೊಳ್ತಿದ್ರು? ಹೌದೌದು. ಆ ಕಡೆ ಎಲ್ಲ ಬೆಲ್ಟು ಮಷಿನ್ ಅವೆಲ್ಲ ಮಾಡ್ತಿದ್ವು ಸರ್. ಈಗ ಹೋಗ್ತಾರೆ ಇಲ್ಲಿ? ಈಗಿಲ್ಲ ಸರ್, ಅಲ್ಲಿ ಹೋಗ್ಲಿಕ್ಕೆ ನೀರೇ ಇದೆಯಲ್ಲ ಪೂರ್ತಿ. ಆಮೇಲೆ ಅಲ್ಲಿ ತನ ನಮ್ಗೆ ಬರ್ಸ್ಕೊಡಂಗಿಲ್ಲ ಸರ್ ಅದು. ಅಲ್ಲಿ ನಮಗ ಉಸಿರಾಟ ಆಗಂಗಿಲ್ಲ ಸರ್. ಹೌದು, ಉಸಿರಾಟನೇ ಆಗಂಗಿಲ್ಲ. ಉಸಿರಾಟ ಆಗಂಗಿಲ್ಲ, ಎಲ್ಲ ಗ್ಯಾಸ್ ತುಂಬಿಕೊಂಡೈತಿ ಸರ್ ಅದು. ಇಲ್ಲಿಂದ ತಗೊಂಡು ಹೋಗ್ತಿದ್ರಿ ನೀವು? ಇಲ್ಲೆಲ್ಲ ಕೆಲಸ ಮಾಡಿರಿ ನೀವು? ಎಲ್ಲ ಮಾಡಿವಿ ಸರ್, ಮಾಡಿ. ಈಗ ಅವಾಗ ಹೆಂಗ ಅನ್ಸಿತ್ತು? ಕಷ್ಟ ಅನ್ಸುತ್ತಾ? ಅವಾಗ ಬಹಳ ಕಷ್ಟ ಸರ್. ಯಾಕಂದ್ರ ಚಿಮ್ನಿಯಿಂದನ ಅದ್ರ ಕಾರ್ಬನ್ ಆಕಾರ ನೋಡ್ಬಾರ್ದು. ಒಳಗಿಂದ ಹೊರಗೆ ಬಂದ್ರೆ ಮನುಷ್ಯ ಅಂತ ಕಾಣ್ತಿದ್ದಿಲ್ಲ. ಯಾಕಂದ್ರೆ ಸಾಲ ದೀಪ ಸರ್. ಆಮೇಲೆ ಇಷ್ಟಿಟ್ಟು ಬತ್ತಿ ಮಾಡ್ಬೇಕು ಅದನ್ನ ಕಣ್ಣ. ಅದ್ರಲಿಂದ ಗಣ್ಣು ಚಾಣಲೆ ಕೆಲಸ ಮಾಡುದಲ್ರಿ. ಒಬ್ಬ ಮನುಷ್ಯ ಚಾಣ ಹಿಡಿತಿದ್ದ, ಹಿಂಗ ಒಬ್ಬ ಮನುಷ್ಯ ಗನ್ ತೊಗೊಂಡು ಹೊಡಿತಿದ್ದ ಚಾಣಕ್ಕ. ಅದ್ರಲ್ಲೇನ ಅದನ್ನೆಲ್ಲ ಮಾಡ್ಬೇಕಲ್ರಿ. ಹೌದೌದು, ಬೆಳಕ ಪರ್ಫೆಕ್ಟ್ ಬೇಕು. ಹೌದು, ಬೇಕಪ್ಪ ಅಂತಂದ್ರೆ ದೀಪ ಇಷ್ಟಿಷ್ಟು ಇದನ್ನ ಇದು ತೆಗಿತಿದ್ವಿ ಸರ್. ಅದೇ ನಿಮ್ಮ ದೇಹದೊಳಗಡೆ ಹೋಗಿ ಕಾಯಿಲೆ ಬಿದ್ದಿದ್ದಾರೆ ಬಹಳಷ್ಟು ಜನ. ನಮ್ಮಲ್ಲಿ ಬಹಳ ಜನ ಕಾಯಿಲೆಯಿಂದ ನಳುತ್ತಾ ಇದ್ದಾರೆ. ಈಗೂ ಅದಾರ ಸರ್. ಯಾಕಂದ್ರೆ ಸುಮಾರು ವರ್ಷ ಇಲ್ಲೇ ಕೆಲಸ ಮಾಡಿದ್ರು ಸರ್. ಇಲ್ಲೇ ಊರವರೆಲ್ಲ ಬಂದು, ನಿಮ್ಮೂರು ಅಷ್ಟೇ ಅಲ್ಲ, 4-5 ಹಳ್ಳಿಯವ್ರು ಬರ್ತಿದ್ರು. ನಮ್ಮೂರವ್ರು ಮಾಡ್ಯಾರ, ಜಲ್ಲಿಗೆರೆಯವ್ರು ಮಾಡ್ಯಾರ, ಹತ್ತಿಕಟ್ಟೆಯವ್ರು ಮಾಡ್ಯಾರ. ಆದ್ರೆ ವಿಶೇಷ ನಮ್ಮ ಮಾಲಿಂಪುರದವ್ರ ಇಲ್ಲಿ ಸರೌಂಡಿಂಗ್ ಒಳಗೆ ನಮ್ಮ ಮಂದಿನ ಖಾಯಂ ದುಡಿದಿದ್ದು ಇಲ್ಲಿ ಮಾಲಿಂಪುರದವ್ರು. ಅವಾಗನ್ ಬರಗಾಲದ ಪರಿಸ್ಥಿತಿಯಲ್ಲಿ ದುಡಿಯೋ ಅನಿವಾರ್ಯತೆ ಇತ್ತು, ಅವ್ರು ದುಡಿತಾ ಇದ್ರಿ. ಈಗ ಕೆಲಸನೇ ಇಲ್ಲ ಸರ್, ಯಾಕಂದ್ರೆ ಜಮೀನು ಇಲ್ಲ. ಹೌದೌದು, ಜಮೀನು ಇಲ್ಲ. ಅದ ನಂತರ ಏನೋ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರು ನಮಗ ಫಾರೆಸ್ಟ್ ಲ್ಯಾಂಡ್ ಸ್ವಲ್ಪ ರೈತರ ಉಳುಮೆ ಮಾಡಿದ್ರ. ಅದಕ್ಕೆ ಈಗ ಯಾವುದೇ ತೊಂದರೆ ಇಲ್ಲ, ನಿಧಾನ ಹಕ್ಕಪತ್ರನ ಕೊಡ್ಸ್ಯಾರ ನಮಗೆ. ಕೊಡ್ಸ್ಯಾರ, ಅದೊಂದು ಅನುಕೂಲ ಮಾಡ್ಯಾರ ನಮಗೆ, ಭಾಳ ಅನುಕೂಲ ಮಾಡ್ಯಾರ. ಸುಮಾರು 500 ಚಿಲ್ಲರೆ ಎಕರೆ ಜಮೀನ ಫಾರೆಸ್ಟ್ ಲ್ಯಾಂಡ್ ನ ಯಾರ್ಯಾರು ಉಳುಮೆ ಮಾಡಿದ್ರು ಅವ್ರವ್ರ ಹೆಸರಲ್ಲೇ ಹಕ್ಕಪತ್ರನ ಕೊಡ್ಸುವಂತ ಕೆಲಸ ಭಾರಿ ದೊಡ್ಡ ಕೆಲಸ, ಭಾರಿ ಐತಿಹಾಸಿಕ ಕೆಲಸ ಸರ್. ನಾವು ಈ ವಿಷಯಕ್ಕೆ ನಾವು ಎಚ್ ಕೆ ಪಾಟೀಲ್ ಸಾಹೇಬ್ರನ್ನ ನೆನೆಸಿದ್ರು ಕಡಿಮೆ. ಇಡೀ ಗದಗ ಜಿಲ್ಲೆನೇ ಅವ್ರ ನೆನೆಸ್ತದೆ. ಹೌದೌದು. ಸೊ ಇಂಥ ಗವಿಲ್ ಬರ್ತಿದ್ರಲ್ರಿ, ಇದೆಲ್ಲ ಅವರು ಶಾಂಗ್ಲಿ ಮಹಾರಾಜರ ಇತ್ತು. ಅದಾದ ನಂತರ ಬ್ರಿಟಿಷರು ಅದನ್ನ ಮುಂದುವರಿಸಿದ್ರು. ಬ್ರಿಟಿಷರು ಮುಂದುವರಿಸಿದ್ರು. ಆಮೇಲೆ ನಾವು ಲೋಕಲ್ ಸ್ವಲ್ಪ ದಿನ ಮುಂದುವರಿಸಿದ್ವಿ. ಆಮೇಲೆ ಇಲ್ಲೊಂದು ಗವಿ ಇದೆ ನೋಡ್ರಿ, ಇದು ಬಂದ ದಾರಿ ನೋಡಿ. ಮತ್ತೊಂದು ದಾರಿ ಇದೆ ನೋಡ್ರಿ, ಇಲ್ಲೂ ಸ್ವಲ್ಪ ಹೋಗಿ ಬರುವ. ಈಗ ನಾವು ನಮ್ಮ ಜೊತೆ ಎಂಕ ಅವರು ಇದ್ದಾರೆ. ಪಾಪ ಅವ್ರು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ವೆಂಕಟೇಶ್ ಅವ್ರನ್ನ ಪಾಪ ನಮ್ಮನ್ನ ಬೈಕಲ್ಲಿ ಕರ್ಕೊಂಡು ಬಂದು ಇಲ್ಲೆಲ್ಲ ಈಗೂ ಹೆದರಂಗಿಲ್ಲ ಸರ್. ನಾವ್ ಹೆದರ್ತೀವಿ ಈಗ, ಈ ಹೆದರಂಗಿಲ್ಲ. ಒಕ್ಕನ ಒಳಗ ನಾವ್ ಅವಾಗ ರೂಢಿಯಾಗಿತ್ತು ಸರ್. ಈಗ ನಮ್ಗ ಅಂಜಿಕೆ ಆಗತ್ತೆ.
ಯಪ್ಪ ಇದ್ರಾಗ ಕೆಲಸ ಮಾಡಿವ ನಾವು ಅಂತ ಅನ್ಸುತ್ತೆ ಈಗ. ಆ ವಯಸ್ಸು ಹಂಗಿರ್ತದ್ರಿ. ಹೌದು ಸರ್. ಏನ ನೋಡ್ತಾ ಇದ್ದಾರೆ ವೆಂಕಟೇಶ್ ಅವರು. ಏನಾಯ್ತು ಕಾಲ ಏನು ಅದಕ್ಕೆ ಮುಳ್ಳಂದಿರಿ